ಜೋಶಿಲಿ ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿರೋದಕ್ಕೆ. ನಾನು ನೋಡಿದ್ದೀನಿ ಇವ್ರನ್ನ ಬಿಗ್ ಬಾಸ್ ಅಲ್ಲಿ ಲಾರ್ಡ್ ಪ್ರತಾಪ್ ಸರ್ ನೋಡಿದ್ದೀನಿ ಸರ್. ನಿಮ್ಮ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಹೆಂಗಿತ್ತು ನಿಮ್ಗೆ ಅಂತ ಅನ್ಸು? ತುಂಬಾ ಚೆನ್ನಾಗಿ. ನಾನು ಕೇಳ್ತಾ ಇದ್ದೀನಿ, ಹೇಳ್ಬೇಕು, ನೀವು ಹೇಳಬೇಕು. ನಾನು ಹೇಳ್ತೇ ಹೇಳಲ್ವಾ? ನೀವು ಬಾಳ ಹೊಸ ವರ್ಷ ಬರಲಿ ಅಂತ ಹೇಳ್ತೀನಿ. ಹೊಸ ವರ್ಷ ಅಂದ್ರೆ ಯುಗಾದಿ ಭಾರತೀಯ ಹೊಸ ವರ್ಷ, ಆ ಹೊಸ ವರ್ಷ ಬರಲಿ. ಮೊನ್ನೆ ಹೊಸ ವರ್ಷ ಬಂದೈತೆ, ನ್ಯೂ ಇಯರ್ 2020, ಅದು ಬರಲಿ. ಅದಾದ್ಮೇಲೆ ಸಿನಿಮಾ ಬಗ್ಗೆ ಹೇಳ್ತೀನಿ. ಯಾಕೆಂದ್ರೆ ಅವ್ರು ಹೆಂಗೆ ಹೇಳ್ತೀನಿ ಕೇಳಿಸ್ಬೇಕು. ಅದು ಹೆಂಗೆ ಅಂದ್ರೆ ಸಿನಿಮಾ ಬಗ್ಗೆ ಮಾತಾಡೋದು. ಹೊಸ ವರ್ಷ, ಸಂಕ್ರಾಂತಿ, ಶಿವರಾತ್ರಿ ಎಲ್ಲ ಆಯ್ತು, ಹೊಸ ವರ್ಷ ಬರಲಿ. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ, ಇರ್ಲಿ, ಅದೆಲ್ಲ ಉದ್ಯೋಗ ಅಷ್ಟೇ. ಬಟ್ ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ, ಒಂದು ಸಿನಿಮಾ ಬೇಕಾದ ಡೆಡಿಕೇಶನ್ಸ್ ಇರ್ಬೋದು, ಅಥವಾ ಅದಕ್ಕೆ ವೆಬ್ ಸೀರೀಸ್ ಕೊಡಬೇಕಾದ ಒಂದು ಇನ್ವಾಲ್ವ್ಮೆಂಟ್ ಎರಡೂ ನಿಮ್ಮಲ್ಲಿ ಇದೆ. ನಿಮ್ಗೆ ಒಳ್ಳೇದಾಗಲಿ. ಅಂಡ್ ಪಾರ್ಟ್ ಬಿಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಒಂದು 20 ಹೇಳ್ತಾರೆ, ಒಂದೇ ಒಂದು ವರ್ಷ ಮಾಡಿದ್ರು 20 ನಿಮಿಷದಲ್ಲಿ ಹಿಡಿದು ಕೂಡ್ಸೋದಿದೆಯಲ್ಲ, ಅಂದ್ರೆ ನಮ್ಮ ಅಟೆನ್ಷನ್ ಬೇರೆ ಕಡೆ ಹೋಗಿ ಯಾರಾದ್ರೂ ನೋಡ್ಬೇಕಾದ್ರೆ ನೀವೇನು ಏನಾಯ್ತು ಅಂತ ಹೇಳಿದ್ರೆ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ತೀನಿ. ಯಾವಾಗ ಮೂವಿ ನೋಡ್ಬೇಕಾದ್ರೆ ನಾವು ಮೊಬೈಲ್ ಆಡ್ಕೊಂಡು ಗೇಮ್ ಮಾಡ್ತಾರೆ, ಹೋಗ್ತೀವಿ. ಸೊ ಇಲ್ಲಿ ಯಾರು ಹೋಗ್ಲಿಲ್ಲ, ಏನಾಯ್ತು ಸಿನಿಮಾ ಅದು ಫಸ್ಟ್ ಎಪಿಸೋಡ್ ಹೇಗಿತ್ತು ಅಂದ್ರೆ ಅದು ಎಕ್ಸಾಂಪಲ್. ನನ್ನ ಹೆಸರು ಈ ಇದರಲ್ಲಿ ನನ್ನ ಹೆಸರು ಏನು? ನಿಮ್ಮ ಹೆಸರು ತುಂಬಾ ಚೆನ್ನಾಗಿ ನೋಡಿದ್ರೆ ಸರ್, ನೀವು ತುಂಬಾ ಚೆನ್ನಾಗಿ ನೋಡಿದ್ದೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ನೋಡಿರೋದಕ್ಕೆ. ಒಂದ್ ನಿಮಿಷ ಆ ಕಡೆ ಇದ್ದೋಲ್ಲ, ನನ್ನ ಹೆಸರು ಗೊತ್ತಿಲ್ಲ ಸಿನಿಮಾದು. 50 ಹೇಳುದು ಅವ್ರೇನೆ, ಇವ್ರು 50 ಹೇಳುದು, ನಿಮ್ಗೆ ಗೊತ್ತಾಗಿಲ್ವಾ? ಅಲ್ಲೇ ಕೊಡೋದು, ನೋಡ್ಕೊಂಡು ಗೊತ್ತಾಗ ನೀವು. ಗೌರವ ಅಂತ. ಆಕ್ಚುಲಿ ನಾನು ಏನ್ ಮಾಡಿದೆ, ಕಥೆ ಇನ್ವಾಲ್ವ್ ಅಣ್ಣ ಅದು ಏನಾಗೋಯ್ತು, ಕಥೆ ಇನ್ವಾಲ್ವ್ ಆಗ್ಬಿಟ್ಟೆ ಕಣ್ಣ. ಅದರಲ್ಲಿ ಗೌರವಿಸೋದು ಮರ್ತ್ಬಿಟ್ಟೆ. ಕಥೆ ಗೌರವಿಸಿದೀನಿ, ವೆಬ್ ಸೀರೀಸ್ ಗೌರವಿಸಿದೀನಿ, ಮೇಕಿಂಗ್ ಗೌರವಿಸಿದೀನಿ, ಮೇಕಪ್ ಗೌರವಿಸಿದೀನಿ, ಡೈರೆಕ್ಟರ್ ಗೌರವಿಸಿದೀನಿ. ಅಣ್ಣ ನಾನು ಹೀರೋ ಹೆಸರು, ಹೀರೋ ಯಾವ ಬಟ್ಟೆ ಹಾಕಿ ನೋಡ್ದೆ, ಒಂದೊಂದೆಲ್ಲ ಶರ್ಟ್ ಬ್ಲಾಕ್ ಎಂಟ್ರಿಲಿ, ಪ್ಯಾಂಟು ವೈಟು. ಅವ್ರಿಗೆ ನಿಮ್ದು ಅವ್ರ ಆಪೋಸಿಟ್ ಒಂದೇ ಬಟ್ಟೆ ಪೀಸ್ ಕಟ್ ಮಾಡಿ ಹೀರೋ ಶರ್ಟ್ ಹೀರೋ ಪ್ಯಾಂಟ್ ಹೊಡ್ಸ್ಬಿಟ್ಟವ್ರೆ, ಹೀರೋಯಿನ್ ಶರ್ಟ್ ಹೀರೋ ಪ್ಯಾಂಟ್. ಡೌಟ್ ಆದ್ರೆ ರಿಪೀಟ್ ಮಾಡ್ತಾ ನೋಡಿ, ಇಲ್ಲ ಅಂದ್ರೆ ನಾನು ಮಾಡ್ತಿರೋ 3 ಸಿನಿಮಾ ಬಿಟ್ಬಿಡ್ತೀನಿ. ವೈಟ್ ಶರ್ಟ್ ಬ್ಲಾಕ್ ಪ್ಯಾಂಟ್, ಡೌಟ್ ಇದ್ರೆ ಚೆಕ್ ಮಾಡೋಣ. ಎಂಟ್ರಿ ಇದೆಯಲ್ಲಣ್ಣ, ನಿಮ್ಮ ಎಂಟ್ರಿಲಿ ನಿಮ್ದು ಬ್ಲಾಕು ವೈಟು ಮೇಲೆ ಕೆಳಗೆ, ಅವ್ರದ್ದು ಬ್ಲಾಕು ವೈಟು. ಡೌಟ್ ಇದ್ರೆ ಚೆಕ್ ಮಾಡೋಣ. ಕನ್ಫರ್ಮ್ ಎಂಟ್ರಿ ಕಾಲು ಮೇಲೆ ತಕ್ಷಣ ಕನ್ಫರ್ಮ್, ಹೌದು ಬ್ಲಾಕು ವೈಟ್ ಕನ್ಫರ್ಮ್. ಬನ್ನಿ. ಫಸ್ಟ್ ಆಫ್ ಆಲ್ ಈ ಸಿನಿಮಾ ಮಾಡಿರೋದು ನನ್ನ ಬಿಡಾಕಿ ಕ್ಯಾಮ್ರಾಮನ್, ಡಿಒಪಿ ಸರ್ ಮತ್ತೆ ಟೆಕ್ನಿಷಿಯನ್ಸ್ ಸಿಕ್ಕಾಪಟ್ಟೆ ಕಷ್ಟಪಟ್ಟು. ನೀನ್ ನಂತರ ಗೊತ್ತೇ ನನಗೆ, ಬೆಳಿಗ್ಗೆ ಜಾವ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾವು, ಮತ್ತೆ ನೆಕ್ಸ್ಟ್ ಬೆಳಿಗ್ಗೆ ಜಾವ 6 ಗಂಟೆವರೆಗೂ ಶೂಟಿಂಗ್ ಮಾಡಿದ್ವಿ. ಸೊ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಎಲ್ಲಾ ಟೆಕ್ನಿಷಿಯನ್ಸ್ ಯಾರು ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಂದು ಕ್ಲಾಸ್ ಬರಲೇಬೇಕು. ಕಣ್ಮುಡ್ತಾರೆ ಆ ಚಳಿಲಿ ಸಪೋರ್ಟ್ ಮಾಡ್ಕೊಂಡು ಅವ್ರು ಬರೀ ಒಂದು ಹೆಸರು ಸಿಗುತ್ತೆ ಅಷ್ಟೇ, ಅವ್ರಿಗೆ ಕಾಣ್ಸೋದು ನಾವು. ಆದ್ರೂ ಅವ್ರು ಕಷ್ಟಪಟ್ಟು ಮಾಡಿದ್ರಲ್ಲ, ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ನಾನು ಸೀರಿಯಲ್ ಮುಗ್ದಾದ್ಮೇಲೆ ನಾನು ಯಾರು ಶಾರ್ಟ್ ಫಿಲ್ಮ್ ಮಾಡಬಾರ್ದು ಅಂತ ಡಿಸೈಡ್ ಆಗಿದೆ. ಮಾಡಿದ್ರೆ ಮತ್ತೆ ಸೀರಿಯಲ್ ಮಾಡಬೇಕು, ಇಲ್ಲಾಂದ್ರೆ ವೆಬ್ ಸೀರೀಸ್ ಮಾಡ್ಬೇಕು, ಇಲ್ಲ ದೊಡ್ಡ ಸಿನಿಮಾ ಮಾಡ್ಬೇಕು ಅಂತ ನಾನು ಅದೇ ನಾನು ಇದ್ದಿದ್ದು. ಸೊ ಅವ್ರು ಬಂದು ಅಪ್ರೋಚ್ ಮಾಡಿದ್ರು, ಸ್ಟೋರಿ ಕೇಳಿದ್ರೆ ತುಂಬಾ ಚೆನ್ನಾಗಿತ್ತು ಸ್ಟೋರಿ. ಸೊ ಅದಕ್ಕೆ ನಾನು ಒಪ್ಕೊಂಡು ಮಾಡಿದೆ ವೆಬ್ ಸೀರೀಸ್ನ ಮಾಡಿದೆ. ಮತ್ತೆ ನಮ್ಮ ಕೋ ಆಕ್ಟರ್ ಕೃಪಾ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪಾಪ ಚಳಿಲಿ ಜೊತೆಗೆ ಆಕ್ಟ್ ಮಾಡಿ ತುಂಬಾ ಚೆನ್ನಾಗಿ ನೋಡಿದೆ, ತುಂಬಾ ಚೆನ್ನಾಗಿ ಮಾಡಿದ್ರ. ಮತ್ತೆ ಸಮೀರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಎಲ್ಲಾ ಟೈಮ್ ನಾನು ಸಪೋರ್ಟ್ ಮಾಡಿಕೊಂಡು ಇದೀರಾ, ಥ್ಯಾಂಕ್ ಯು ಸೋ ಮಚ್. ಹಂಗೆ ಇರಿ, ನಮ್ಮ ಇಬ್ರು ಫ್ರೆಂಡ್ಶಿಪ್ ಹಿಂಗೆ ಇರಲಿ. ಮತ್ತೆ ಶ್ರವಣ್ ಬ್ರೋ, ನಾನು ಇಷ್ಟು ಫಿಟ್ ಆಗಿರೋದಕ್ಕೆ ಕಾರಣ ನಮ್ಮ ಶ್ರವಣ್ ಬ್ರೋ. ಸಿನಿಮಾ ಹೇಗಿತ್ತು? ಇಷ್ಟ ಆಯ್ತು. ನಿಮಗೆ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ಅಮ್ಮ ಬಂದಿದ್ದಾರೆ, ಮತ್ತೆ ನಮ್ಮ ಅಕ್ಕ ಬಂದಿದ್ದಾರೆ, ನಮ್ಮ ಭಾವ ಬಂದಿದ್ದಾರೆ, ಮತ್ತೆ ನಮ್ಮ ಪುಟ್ಟು ಕುಸಾಲಿ ಬಂದಿದ್ದಾರೆ. ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಾನು ಅಂದಿದ್ದೆ ನಿಮ್ಮೆಲ್ರಿಗೂ, ನಿಮ್ಮ ಕೂಡ್ಸ್ಬಿಟ್ಟು ನನ್ನ ದೊಡ್ಡ ಸ್ಕೇಲ್ ನಾನು ಕಾಣಿಸ್ಕೋತೀನಿ ಅಂತ. ಅದನ್ನ ಎಲ್ರಿಗೂ ತೋರಿಸ್ತೀನಿ. ಇದು ಚಿಕ್ಕದಾಗಿ ಆಗಿರ್ಬೋದು, ಮುಂದೆ ದೊಡ್ಡದಾಗಿ ಮತ್ತೆ ಒಂದ್ಸರಿ ಮಾಡ್ತೀನಿ, ಇದು ನನ್ನ ಪ್ರಾಮಿಸು.
ಥ್ಯಾಂಕ್ ಯು ಸೊ ಮಚ್. ಇಷ್ಟೇ ಅಂತ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬರಲಿ ಜೋರಾದ ಚಪ್ಪಾಳೆ ನಮ್ಮ ಹೀರೋ ವರುಣ ಆರಾಧ್ಯ ಅವರಿಗೆ. ನಮ್ಮ ಹೀರೋಯಿನ್ ಏನ್ ಹೇಳ್ತಾ ಕೇಳೋಣ. ಹೇಗೆ ಅನ್ನಿಸ್ತು ಎಲ್ಲರಿಗೂ? ಥ್ಯಾಂಕ್ ಯು ಸೋ ಮಚ್. ನಾನು ಯಾರು ಆರ್ಟಿಸ್ಟ್ ಪ್ರೀಮಿಯರ್ ಶೋ ನೋಡೇ ಇರಲಿಲ್ಲ. ನಾವು ಇಲ್ಲೇ ಬಂದು ಇಲ್ಲಿ ಕೂತು ನಿಮ್ಮೆಲ್ಲರ ಜೊತೆಗೆ ನಾನು ನೋಡಿದ್ದು ಸಹ. ಸೊ ನಮ್ ಧನುಷ್ ಮೇಲಂತೂ ರೆಸ್ಪೆಕ್ಟ್ ತುಂಬಾ ಜಾಸ್ತಿ ಆಗೋಯ್ತು. ಡನ್ ಅ ವೆರಿ ಗುಡ್ ಜಾಬ್ ಧನುಷ್. ಅಂಡ್ ನಮ್ಮ DOP ಸರ್ ತುಂಬಾ ಚೆನ್ನಾಗಿ ತೋರಿಸ್ತೀರಾ ನಮ್ಮನ್ನ. ಅಂಡ್ ವರುಣ್ ಅವ್ರು ಹೇಳ್ದಂಗೆ ಟೆಕ್ನಿಷಿಯನ್ಸ್ ಒಂದು 15 hours ಅಲ್ಲಿ ನಾವು ಶೂಟ್ ಮಾಡಿದೀವಿ. ಹೌದು, 6 ಇಂದ 6 ವರೆಗೂ ಮಾಡಿದೀವಿ. ಬಟ್ ಸ್ಟಿಲ್ ಈ ಒಂದು ಔಟ್ಪುಟ್ ಬರೋದಕ್ಕೆ 15 hours ಆಯ್ತು ನಮಗೆ. ಸೊ ಅಲ್ಲಿ ಟೆಕ್ನಿಷಿಯನ್ಸ್ ಪ್ರತಿಯೊಬ್ರು ವರ್ಕ್ ಅಂತ ಅಲ್ಲ, ಇದು ನಮ್ಮ ಫ್ಯಾಮಿಲಿ ಅನ್ನೋ ತರ ಪ್ರತಿಯೊಬ್ರು ಒಬ್ರಿಗೋಸ್ಕರ ಒಬ್ರು ವರ್ಕ್ ಮಾಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲಿ ಬಂದಿರೋ ಕದಮ್ ಸರ್ ಅವ್ರಿಗೆ ತುಂಬಾ ಥ್ಯಾಂಕ್ ಯು. ಸಮೀರ್ ಅವ್ರಿಗೆ ಥ್ಯಾಂಕ್ ಯು. ಶ್ರವಣ್ ಬ್ರೋ ಅವರಿಗೆ ಥ್ಯಾಂಕ್ ಯು. ಶಿವಕುಮಾರ್ ಆರಾಧ್ಯ ಅವ್ರ ಸರ್ ಜೊತೆ ನಾನು ಆಕ್ಟ್ ಮಾಡಿದ್ದು ಇಸ್ ಅ ರಿಯಲಿ ವೆರಿ ಬಿಗ್ ಥಿಂಗ್ ಫಾರ್ ಮೀ. ನಂದು ಫಸ್ಟ್ ಆಗಿದ್ರು ಸೀನಿಯರ್ ಆಕ್ಟರ್ ಜೊತೆ ನಾನು ಆಕ್ಟ್ ಮಾಡಿದ್ದೀನಿ. ದಟ್ ಇಸ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಟ್. ಥ್ಯಾಂಕ್ ಯು ಸರ್. ವರುಣ್ ಅವ್ರ ಹೆಸರು ಸರ್, ನಿಮ್ ಜೊತೆ ಮಾಡಿದ್ದಕ್ಕೆ ನನಗೂ ತುಂಬಾ ಖುಷಿ ಆಯ್ತು. ನಾನು ಮರ್ತೋಗ್ಬಿಟ್ಟೆ, ನೀವು ಹಿಂದೆ ಬಂದ್ಬಿಟ್ಟಿದ್ದೆ. ಅದಕ್ಕೆ ಇವ್ರ ಜೊತೆ ಮಾಡಿ ನನಗೂ ಒಂದು ಪ್ರೌಡ್ ಫೀಲ್ ಆಯ್ತು. ಸುಮಾರು ಸೀರಿಯಲ್ಗಳು ಮಾಡಿದ್ದೆ, ಸುಮಾರು ಸಿನಿಮಾಗಳು ಮಾಡಿದ್ದೆ. ನಾನು ನೋಡ್ಕೊಂಡ್ ಬಂದಿದ್ದೀನಿ ಚಿಕ್ಕ ವಯಸ್ಸಿನ. ಸೊ ನಿಮ್ ಜೊತೆ ನಾನು ಒಂದು ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀನಿ. ನನಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಸಾರಿ. ಅಂಡ್ ಧನುಷ್ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ ಯು. ಅಮ್ಮ ಥ್ಯಾಂಕ್ ಯು. ನಾನು ನೀನು ನಮ್ಗೆಲ್ಲರಿಗೂ ಸಪೋರ್ಟ್ ಮಾಡಿ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದಕ್ಕೆ ನೀನೇ ಕಾರಣ. ಥ್ಯಾಂಕ್ ಯು ಸೋ ಮಚ್. ನಮ್ಮಮ್ಮ ಸುಧಾರಾಣಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.